ಕಾಲದಲ್ಲಿ. ಈಗ ಬಂದಿರತಕ್ಕಂಥ ಸರ್ಕಾರಗಳು, ಬಂದಿರತಕ್ಕಂಥ ರಾಜ್ಯಗಳು, ಅವರು ಮಾಡ್ತಾ ಇರ್ತಕ್ಕಂಥ ಯೋಜನೆಗಳು, ವೈಜ್ಞಾನಿಕ ಬೆಳವಣಿಗೆಗಳು ಇವೆಲ್ಲವೂ ಕೂಡ ಸ್ವಲ್ಪ ಮಟ್ಟಿಗೆ ಬಡತನ ರೇಖೆಯನ್ನು ನಮ್ಮ ಭಾರತದಿಂದ ದೂರ ಮಾಡ್ತಾ ಇದೆ. ಬಡತನದ ರೇಖೆ ಅಂತಕ್ಕಂಥದ್ದು ಕಡಿಮೆ ಆಗ್ತಾ ಇದೆ. ಬಡವ ಶ್ರೀಮಂತ ಅಂತಕ್ಕಂಥ ಒಂದು ವ್ಯತ್ಯಾಸ ಕಡಿಮೆ ಆಗೋದಕ್ಕೆ ಸರ್ಕಾರಗಳು ಪ್ರಯತ್ನ ಮಾಡ್ತಾ ಇದೆ. ಆದರೆ ಬರೀ ಸರ್ಕಾರ ಒಂದೇ ಈ ಪ್ರಯತ್ನ ಮಾಡಿದರೆ ಸಾಕಾಗೋದಿಲ್ಲ. ಇದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥದ್ದು ಈ ರೀತಿಯಾಗಿರ್ತಕ್ಕಂಥ ಸರ್ಕಾರೇತರ ಸಂಘ ಸಂಸ್ಥೆಗಳ ಅವಶ್ಯಕತೆ ಅಂತಕ್ಕಂಥದ್ದು, ಅನಿವಾರ್ಯತೆ ಅಂತಕ್ಕಂಥದ್ದು ಈಗ ಬಹಳ ಮುಖ್ಯ. ಸರ್ಕಾರ ಯೋಜನೆಗಳನ್ನು ರೂಪಿಸಬಹುದು, ಹಲವಾರು ಗುರಿಗಳನ್ನು ಇಟ್ಕೊಂಡಿರ್ಬೋದು, ಅನುದಾನಗಳನ್ನು ಬಿಡುಗಡೆ ಮಾಡ್ಬೋದು. ಆದರೆ ಅದನ್ನು ನಿಜವಾಗ್ಲೂ ಕೂಡ ಸೇರಿಸಬೇಕಾಗಿರ್ತಕ್ಕಂಥ ಒಂದು ವರ್ಗಕ್ಕೆ, ಅದು ದುರ್ಬಲರಾಗಿರ್ಬೋದು, ಆರ್ಥಿಕವಾಗಿ ಹಿಂದುಳಿದಿರ್ಬೋದು, ಮಹಿಳೆಯರಾಗಿರ್ಬೋದು, ವಿಕಲಚೇತನರಾಗಿರ್ಬೋದು, ಅಂಗವಿಕಲರಾಗಿರ್ಬೋದು, ಬುದ್ಧಿಮಾಂದ್ಯದವರಾಗಿರ್ಬೋದು, ವೃದ್ಧರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಯಾರೇ ಆಗಲಿ ಸರ್ಕಾರ ಮಾಡ್ತಕ್ಕಂಥ ಒಂದು ಯೋಜನೆ ಏನಿದೆಯೋ, ಅವರು ಅನುಷ್ಠಾನ ತರ್ತಕ್ಕಂಥ ಗುರಿಗಳೇನಿದೆಯೋ, ಅವರು ಬಿಡುಗಡೆ ಮಾಡ್ತಕ್ಕಂಥ ಅನುದಾನ ಏನಿದೆಯೋ ಅದನ್ನು ಸರಿಯಾಗಿ ಆ ಒಂದು ವರ್ಗಕ್ಕೆ ಸೇರಿಸಬೇಕು ಅಂತಂದ್ರೆ ಇಂಥ ಒಂದು ಖಾಸಗಿ ಸಂಸ್ಥೆಗಳು ಬಹಳ ಅವಶ್ಯಕ, ಅನಿವಾರ್ಯ ಅಂತಕ್ಕಂಥದ್ದು ಈಗಿದೆ. ಈಗ ಭಾರತ ಮೊದಲು ಜನಸಂಖ್ಯೆಯಲ್ಲಿ 2ನೇ ಸ್ಥಾನದಲ್ಲಿತ್ತು. ಈಗ ಅದನ್ನು ನಾವು ಪೈಪೋಟಿ ಮಾಡಿ ಪ್ರಥಮ ಸ್ಥಾನಕ್ಕೆ ನಾವು ಲಗ್ಗೆ ಇಡ್ತಾ ಇದ್ವಿ. ಅಷ್ಟೇ ಅಲ್ಲ, ಮೊದಲು ಒಂದು ಸಮಯದಲ್ಲಿ ಭಾರತವನ್ನು ನಿರ್ಲಕ್ಷ್ಯ ಮಾಡಿತ್ತು. ವಿಶ್ವದಲ್ಲಿ ಭಾರತ ಅನ್ನೋದೇ ಇರ್ತಾ ಇರಲಿಲ್ಲ. ಅಂಥ ಸಮಯದಲ್ಲಿ ಈಗ ಬರ್ತಾ ಇರ್ತಕ್ಕಂಥ ಸರ್ಕಾರಗಳು, ಅವರ ಅಭಿವೃದ್ಧಿಯ ಯೋಜನೆಗಳು ನಿಜವಾಗ್ಲೂ ಕೂಡ ನಮ್ಮ ಭಾರತವನ್ನು ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಮತ್ತು ವಿಶ್ವದಲ್ಲೇ ನಂಬರ್ 1 ರಾಷ್ಟ್ರವನ್ನಾಗಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಅಮೆರಿಕ, ರಷ್ಯಾ, ಚೀನಾ ಮುಂತಾಗಿರ್ತಕ್ಕಂಥ ಪ್ರಬಲ ರಾಷ್ಟ್ರಗಳಿಗೆ ಸಮಾನವಾಗಿ ಭಾರತ ಬೆಳೆಯೋದಕ್ಕೆ ಕಾರಣ ಏನಪ್ಪಾ ಅಂದರೆ ನಮ್ಮ ಸರ್ಕಾರದ ಯೋಜನೆಗಳು, ಗುರಿಗಳು. ಅವೆಲ್ಲ ತಲುಪಬೇಕು ಅಂತಂದರೆ ಮೊದಲು ನಮ್ಮ ಭಾರತದಲ್ಲಿ ಬಡತನ ನಿರ್ಮೂಲನೆ ಆಗಬೇಕು. ಪ್ರತಿಯೊಬ್ಬ ಪ್ರಜೆಗೂ ಕೂಡ ಮೂಲ ಸೌಲಭ್ಯಗಳು ಬೇಕು, ಮೂಲ ಅವಕಾಶಗಳು ಸಿಗಬೇಕು. ಅಂಥ ಸೌಲಭ್ಯಗಳನ್ನು, ಮೂಲ ಅವಕಾಶಗಳನ್ನು ಕೊಡೋದಕ್ಕೆ ನಮ್ಮ ಈ ಒಂದು ಕಾವ್ಯಶ್ರೀ ಫೌಂಡೇಶನ್ ಅಂತಕ್ಕಂಥದ್ದು ಹಲವಾರು ಗುರಿಗಳನ್ನು ಇಟ್ಕೊಂಡಿದೆ. ಈಗ ಮೇಡಮ್ ಅವರು ಓದುವಾಗ ಅವರು ಒಂದು ಪ್ರಣಾಳಿಕೆ ಏನಿತ್ತು ಅಂತಂದರೆ ನಿಜವಾಗ್ಲೂ ಕೂಡ ಅದು ತುಂಬ ಖುಷಿ ಕೊಡ್ತಕ್ಕಂಥದ್ದು. ಯಾವ ವರ್ಗವನ್ನು ಬಿಟ್ಟಿಲ್ಲ ಅವರು. ಮಕ್ಕಳಾಗಿರ್ಬೋದು, ಪೋಷಕರಾಗಿರ್ಬೋದು, ಅಥವಾ ವೃದ್ಧರಾಗಿರ್ಬೋದು, ಅಥವಾ ರೈತರಾಗಿರ್ಬೋದು, ಅಥವಾ ಬೇರೆ ಯಾವುದೇ ವರ್ಗಕ್ಕೆ ಏನೇನು ಸವಲತ್ತುಗಳನ್ನು ಕೊಡ್ಬೋದು ಅವೆಲ್ಲವನ್ನು ಕೊಡ್ತೀನಿ ಅಂತ ಅವರು ಆ ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ದಾರೆ. ಆದರೆ ಈಗ ನಮ್ಮ ಜಯರಾಮ್ ಸರ್ ಹೇಳಿದರು, ಮಕ್ಕಳಿಗೆ ಬೇಕಾಗಿರೋದು ತಂದೆ ತಾಯಿ ಕೊಡ್ತಕ್ಕಂಥದ್ದು ಆಸ್ತಿ ಅಲ್ಲ, ಅದು ವಿದ್ಯೆ. ಯಾಕೆಂತಂದರೆ ಆ ವಿದ್ಯೆ ಅನ್ನತಕ್ಕಂಥದ್ದು ಆ ಮಕ್ಕಳಿಗೆ ಕೊಡ್ತಕ್ಕಂಥ ಒಂದು ದೊಡ್ಡ ಆಸ್ತಿ. ಆ ವಿದ್ಯೆ ಅನ್ನೋದೊಂದಿದ್ದರೆ ಯಾವ ಆಸ್ತಿನೂ ಬೇಡ, ಆ ಮಗು ರಾಷ್ಟ್ರದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಯೋದಕ್ಕೆ ಅವಕಾಶಗಳಿರುತ್ತೆ. ಬಹುಶಃ ಸರ್ವಜ್ಞರು ಒಂದು ಮಾತು ಹೇಳಿದ್ದಾರೆ, ವಿದ್ಯೆ ಕಲಿಸಿದ ತಂದೆ, ಬುದ್ಧಿ ಹೇಳದ ಗುರು, ಬಿದ್ದಿರಲು ಬಂದು ನೋಡದ ತಾಯಿ, ಶುದ್ಧ ವೈರಿಗಳು ಸರ್ವಜ್ಞ. ಅಂದರೆ ಯಾವುದೇ ತಂದೆ ತಾಯಿ ಆಗಲಿ, ಅವರ ಕಷ್ಟ ಏನೇ ಇರಲಿ, ಆ ಮಕ್ಕಳಿಗೆ ಒಂದಷ್ಟು ವಿದ್ಯಾಭ್ಯಾಸ ಅಂತಕ್ಕಂಥದ್ದು ಕೊಡಿಸ್ಬೇಕು. ನೀವು ಕೂಲಿ ಮಾಡ್ತಾ ಇರೋದು ಬಡವರೇ, ಎಲ್ಲರೂ ಬಡವರೇ. ಆದರೆ ಈಗ ಸಾರ್ ಹೇಳಿದಂಗೆ ನಮ್ಮ ತಂದೆ ತಾಯಿಗಳು ಸರಿಯಾಗಿರ್ತಕ್ಕಂಥ ಶಿಕ್ಷಣ ನಮಗೆ ಕೊಟ್ಟಿರೋದ್ರಿಂದ ಇವತ್ತು ನಾನು ಇಲ್ಲಿ ನಿಂತ್ಕೊಂಡು 4 ಮಾತಾಡೋದಕ್ಕೆ ಅವಕಾಶ ಇದೆ. ಅದು ಕೊಟ್ಟಿಲ್ಲ ಅಂತಂದರೆ ನಾನು ನಿಜವಾಗ್ಲೂ ಮಾತಾಡೋದಕ್ಕೆ ಅವಕಾಶ ಸಿಗ್ತಾ ಇರಲಿಲ್ಲ. ಆ ಒಂದು ಕಾರ್ಯವನ್ನು ಈಗ ನೀವು ಮಾಡಬೇಕು. ನಿಮ್ಮ ಮಕ್ಕಳಿಗೆ ನಿಮ್ಗೆ ಎಷ್ಟೇ ಕಷ್ಟ ಇದ್ರೂ ಕೂಡ ಅವರೇನು ದಿನ ನಾನ್ ವೆಜ್ ಕೊಡಿ, ದಿನ ಬಿರಿಯಾನಿ ಕೊಡಿ ಅಂತ ಕೇಳೋದಿಲ್ಲ. ಅವ್ರಿಗೇನು ಅವಶ್ಯಕತೆಗಳಿದೆಯೋ, ಆ ಶಾಲೆಗೆ ಹೋಗೋದಕ್ಕೆ ಏನು ಅನಿವಾರ್ಯತೆಗಳಿದೆಯೋ, ನಿಮ್ಮ ಕಷ್ಟಗಳಿದ್ದರೂ ಕೂಡ ಅದನ್ನು ಬದಿಗೊತ್ತಿ ಅವರನ್ನು ಶಾಲೆಗೆ ಕಳಿಸಿ ಅವರನ್ನು ಮುಂದೆ ಸತ್ಪ್ರಜೆಗಳನ್ನಾಗಿ ಮಾಡ್ತಕ್ಕಂಥ ಜವಾಬ್ದಾರಿ ಒಂದು ತಂದೆ ತಾಯಿದು. ಎರಡನೇದಾಗಿ, ನೀವು ಮಾಡ್ತಾ ಇರ್ತಕ್ಕಂಥ ತಪ್ಪುಗಳನ್ನು ತಿದ್ದಿ ನಿಮ್ಮನ್ನು ಸರಿದಾರಿಗೆ ತರ್ತಕ್ಕಂಥದ್ದು ಶಿಕ್ಷಕರ ಒಂದು ನೈತಿಕ ಕರ್ತವ್ಯ. ನೀವು ಮಾಡ್ತಾ ಇರ್ತಕ್ಕಂಥ ತಪ್ಪುಗಳನ್ನು ಅವರು ಉತ್ತೇಜಿಸಬಾರ್ದು. ನೀವು ಮಾಡೋ ಒಳ್ಳೆಯ ಕೆಲಸಗಳನ್ನು ಪ್ರೇರೇಪಣೆ ಮಾಡಿ ನಿಮ್ಮಲ್ಲಿರ್ತಕ್ಕಂಥ, ನಿಮ್ಮ ವ್ಯಕ್ತಿತ್ವದಲ್ಲಿರ್ತಕ್ಕಂಥ ಒಂದು ಪ್ರತಿಭೆಯನ್ನು ಈಚೆಗೆ ತರೋದಕ್ಕೆ ಪ್ರತಿಯೊಬ್ಬ ಶಿಕ್ಷಕರು ಕೂಡ ಪ್ರಯತ್ನ ಮಾಡಬೇಕು. ಅದು ಅವರ ಕರ್ತವ್ಯ. ಮೂರನೇದಾಗಿ, ಬಿದ್ದಿರಲು ಬಂದು ನೋಡದ ತಾಯಿಯು. ಎಲ್ಲಾದರೂ ನಾವು ಬಿದ್ದಿದ್ದೀವಿ ಅಂದರೆ ನಮ್ಮನ್ನು ನೋಡೋಕೆ ಬರದೇ ಇರತಕ್ಕಂಥ ತಾಯಿ, ಇವರು ಮೂವರೇ ನಮ್ಮ ಶತ್ರುಗಳು. ಅಂದರೆ ವಿದ್ಯೆ ಕೊಡದೇ ಇರತಕ್ಕಂಥ ತಂದೆ ತಾಯಿ, ಸರಿಯಾಗಿ ಬುದ್ಧಿ ಹೇಳದೇ ಇರತಕ್ಕಂಥ ಗುರು, ನೀವು ಬಿದ್ದಿದ್ರೂ ಬಂದು ನೋಡದೇ ಇರತಕ್ಕಂಥ ತಾಯಿ ನಿಮ್ಮ ವೈರಿಗಳು. ಅದಕ್ಕೆ ನೀವು ಆ ವೈರಿ ಸ್ಥಾನಕ್ಕೆ ಹೋಗ್ದಿರ, ಶಿಕ್ಷಕರಾಗಿರ್ಬೋದು, ಪೋಷಕರಾಗಿರ್ಬೋದು, ತಾಯಿ ಆಗಿರ್ಬೋದು, ನಿಮ್ಮ ಮಕ್ಕಳಿಗೆ ನೀವು ಒಂದಷ್ಟು ವಿದ್ಯಾಭ್ಯಾಸವನ್ನು ಕಲಿಸ್ಕೊಟ್ರೆ ನಿಜವಾಗ್ಲೂ ಕೂಡ ಮುಂದೆ ಅವರು ಸತ್ಪ್ರಜೆಗಳಾಗಿ ಭಾರತ ಇನ್ನಷ್ಟು ಪ್ರಬಲವಾಗೋದಕ್ಕೆ ಅವಕಾಶ ಆಗುತ್ತೆ. ಎರಡನೇದಾಗಿ, ಪ್ರತಿಯೊಬ್ಬರು ನಾವು ಬಂದಿರತಕ್ಕಂಥ ಸರ್ಕಾರಗಳನ್ನು ದೂಷಣೆ ಮಾಡ್ತೀವಿ. ಸರ್ಕಾರ ನನಗೇನು ಮಾಡಿದೆ, ನಮ್ಮ ದೇಶ ನನಗೇನು ಮಾಡಿದೆ, ನನ್ನ ಸರ್ಕಾರ ನನಗೇನು ಕೊಟ್ಟಿದೆ ಅಂತ. ಅದಕ್ಕೆ ರಿವರ್ಸ್ ಆಗಿ ಒಂದು ಕ್ವಶನ್ ನೀವು ಹಾಕ್ಕೊಳ್ಳಿ. ನಾನು ದೇಶಕ್ಕಾಗಿ ಏನು ಮಾಡಿದ್ದೀನಿ, ನಾನು ಸರ್ಕಾರಕ್ಕಾಗಿ ಏನು ಮಾಡಿದ್ದೀನಿ, ನಾನು ಈ ಊರಿಗಾಗಿ ಏನು ಮಾಡಿದ್ದೀನಿ, ನಾನು ಈ ಮನೆಗಾಗಿ ನಾನೇನು ಮಾಡಿದ್ದೀನಿ ಅಂತಕ್ಕಂಥ ಒಂದು ಪ್ರಶ್ನೆ ನೀವು ಹಾಕ್ಕೊಳ್ಳಿ. ಯಾಕೆಂದರೆ ಪ್ರತಿಯೊಬ್ಬರು ಹುಟ್ಟುತ್ತಾನೆ ಯಾರೂ ಕಲಿತು ಬರೋದಿಲ್ಲ.
ಆದರೆ ಬಂದ ಮೇಲೆ ನಾವು ಏನೋ ಒಂದು ಕಲಿಬೇಕು, ಏನೋ ಒಂದು ಸಾಧನೆ ಮಾಡಬೇಕು. ಆ ಸಾಧನೆ ಮಾಡೋದು ಯಾವಾಗ ಅಂತಂದರೆ ನಿಮ್ಮ ವ್ಯಕ್ತಿತ್ವವನ್ನು ನೀವು ರೂಪಿಸ್ಕೊಂಡಾಗ ಮಾತ್ರ. ಯಾಕೆಂದರೆ ನಾವು ಹುಟ್ಟಿದ ಮೇಲೆ ಸಮಾಜ ಘಾತಕರಾಗಬಾರ್ದು. ಈಗ ನೀವೆಲ್ಲ ಕೇಳ್ತಾ ಇದ್ದೀವಿ, ಕೆಲವೊಂದು ಸಂಘಟನೆಗಳು ಸಮಾಜಘಾತಕ ಶಕ್ತಿಗಳಾಗಿ ದೇಶದಲ್ಲಿ ಅಶಾಂತಿ ಅಭದ್ರತೆ ಸೃಷ್ಟಿ ಮಾಡ್ತಾ ಇದೆ, ನೆಮ್ಮದಿ ಇಲ್ದಿರ ಮಾಡ್ತಾ ಇದೆ, ನಿದ್ದೆ ಇಲ್ದಿರ ಮಾಡ್ತಾ ಇದೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ ಸರಿಯಾಗಿರ್ತಕ್ಕಂಥ ಶಿಕ್ಷಣ, ಸರಿಯಾಗಿರ್ತಕ್ಕಂಥ ಪೋಷಕರ ಜ್ಞಾನ ಇಲ್ಲದೆ ಇರತಕ್ಕಂಥ ಕಾರಣದಿಂದ ಅವರು ಸಮಾಜಘಾತಕ ಶಕ್ತಿಗಳಾಗಿ ಪರಿವರ್ತನೆ ಆಗ್ತಾ ಇದ್ದಾರೆ. ನಾವು ಆ ರೀತಿ ಆಗಬಾರ್ದು. ದೇಶಕ್ಕಾಗಿ ನನ್ನಿಂದ ಒಂದಿಷ್ಟು ಸಹಾಯ ಆಗಬೇಕು. ಈಗ ಆ ಫೌಂಡೇಶನ್ ಅವರು ಒಂದು ಬ್ಯಾಗ್ ಕೊಡ್ತಾ ಇದ್ದಾರೆ, ಆ ಒಂದು ಮಗುಗೆ ಆ ಬ್ಯಾಗ್ ಒಂದು ಸಿಕ್ತು ಅಂತಂದರೆ ನಾಳೆ ಬೆಳಗ್ಗೆ ಆ ಮಗುಗೆ ಇನ್ನೂ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ, ಇನ್ನೂ ಪ್ರೇರೇಪಣೆ ಬಿಡುತ್ತೆ, ನಾನು ಓದಬೇಕು, ನನಗೂ ಬ್ಯಾಗ್ ಬೇಕು ಅಂತ. ಪಕ್ಕದ ಮನೆಯಲ್ಲಿ ಸ್ಕೂಲ್ಗೆ ಬರದೇ ಇರೋ ಅವ್ನಿಗೆ ಈ ಬ್ಯಾಗ್ ತೋರಿಸ್ದ ಅಂದರೆ ನಾಳೆ ನಾನು ಅವ್ನು ಸ್ಕೂಲ್ಗೆ ಹೋಗಬೇಕು, ನಾಳೆ ನನಗೂ ಒಂದು ಬ್ಯಾಗ್ ಸಿಗುತ್ತೆ, ಒಂದು ಪೆನ್ ಸಿಗುತ್ತೆ, ಒಂದು ಪೆನ್ಸಿಲ್ ಸಿಗುತ್ತೆ ಅಂತಕ್ಕಂಥ ಬರುತ್ತೆ. ಅಂದರೆ ವಿದ್ಯಾರ್ಥಿಗಳಲ್ಲಿ ಆ ಒಂದು ಪ್ರೇರಣೆ ಅಂತಕ್ಕಂಥದ್ದು ಬರೋದಕ್ಕೆ ಪ್ರತಿಯೊಬ್ಬರು ಪ್ರಯತ್ನ ಮಾಡಬೇಕು. ನಮ್ಮ ಮುಳುಬಾಗಲ ಡಿ ವಿ ಗುಂಡಪ್ಪನವರೊಂದು ಕವನ ಹೇಳ್ತಾರೆ, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗೋ, ಕಲ್ಲಾಗು ಕಷ್ಟಗಳ ಮಳೆ ವಿಧಿ ಸುರಿಯೇ, ಬೆಲ್ಲ ಸಕ್ಕರೆಯಾಗೋ ದೀನ ದುರ್ಬಲರಿಗೆ, ಎಲ್ಲರಿಗೊಂದಾಗೋ ಮಂಕುತಿಮ್ಮ. ಮನುಷ್ಯನಾಗಿ ಹುಟ್ಟಿದ ಮೇಲೆ ವೇಸ್ಟಾಗಿ ಆಗಬಾರ್ದು. ಹುಲ್ಲಾಗು ಬೆಟ್ಟದಲ್ಲಿ ಒಂದು ಹುಲ್ಲಾದರೆ ದನಕರುಗಳದನ್ನು ತಿಂದು ಹಸುಗಳು ಬೆಳವಣಿಗೆಯಾಗಿ ನಮಗೆ ಹಾಲು ಕೊಡೋದ್ರ ಮೂಲಕ ಅದು ಒಂದು ಪುಣ್ಯ ಲೋಕಕ್ಕೆ ಬರುತ್ತೆ. ಎರಡನೇದಾಗಿ ಮನೆಗೆ ಮಲ್ಲಿಗೆಯಾಗು. ನೀವೆಲ್ಲ ಗೊತ್ತಿದೆ, ಎಲ್ಲ ಹೂಗಳಿಗಿಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಮಲ್ಲಿಗೆ ಹೂವು. ನೀವು ಹುಟ್ಟಿದ ಮೇಲೆ ಮನೆಯಲ್ಲಿ ಮಲ್ಲಿಗೆ ಆಗಿರಬೇಕು. ಬೇರೆಗೆ ಯಾವುದೋ ಶಾವಂತಿಗೆ ಹೂವನ್ನು ಅಥವಾ ಚೆಂಡುಮಲ್ಲಿಗೆ ಹಾಕ್ದಿರಾ ಮಲ್ಲಿಗೆ ಹೂವಾಗಿ ನಿಮ್ಮ ಮನೆಯನ್ನು, ನಿಮ್ಮ ಕುಟುಂಬವನ್ನು, ತಂದೆ ತಾಯಿಯನ್ನು, ಅಕ್ಕ ತಂಗಿಯರನ್ನು ಎಲ್ಲರನ್ನೂ ಉದ್ಧಾರ ಮಾಡೋದ್ರ ಮೂಲಕ ಸತ್ಪ್ರಜೆಯಾಗಿ ಆ ಒಂದು ಕುಟುಂಬಕ್ಕೆ ಒಳ್ಳೆ ಮಾರ್ಗದರ್ಶಕರಾಗಿ ಬೆಳೆದರೆ ನಿಮ್ಮ ಹುಟ್ಟಿರೋದಕ್ಕೆ ಸಾರ್ಥಕವಾಗುತ್ತೆ. ಬೆಲ್ಲ ಸಕ್ಕರೆಯಾಗೋ ದೀನ ದುರ್ಬಲರಿಗೆ. ಪ್ರತಿಯೊಬ್ಬರು ಬಯಸ್ತಕ್ಕಂಥದ್ದು ಸ್ವೀಟ್. ನಿಮಗೆ ಚಾಕ್ಲೇಟ್ ಕೊಟ್ಟು ಒಂದು ಮೆಣಸಿನ್ಕಾಯಿ ಕೊಟ್ಟರೆ ಯಾವ್ದು ತಗೊಳ್ತೀರಿ? ಚಾಕ್ಲೇಟೇ ತಗೊಳ್ತೀರಿ. ಎಲ್ರಿಗೂ ಕೂಡ ಯಾರು ದೀನ ದುರ್ಬಲರು, ನಮ್ಮಲ್ಲಿ ಎಷ್ಟೋ ಜನ ಬಡವರಿದ್ದಾರೆ, ನಿರ್ಗತಿಗರಿದ್ದಾರೆ, ದುರ್ಬಲರಿದ್ದಾರೆ, ಅವ್ರಿಗೆಲ್ರಿಗೂ ಕೂಡ ನೀವು ಬೆಲ್ಲ ಸಕ್ಕರೆ ಆಗಬೇಕು. ಅಂದರೆ ನಿಮ್ಮ ಮನೆಯಲ್ಲಿರೋದೆಲ್ಲ ಎತ್ಕೊಂಡು ಕೊಡಿ ಅಂತಲ್ಲ, ಅವ್ರ ಕಷ್ಟಗಳಿಗೆ ಸಾಂತ್ವನ ತೋರಿಸಿ ಅವರನ್ನು ನಿಮ್ಮ ಜೊತೆಯಲ್ಲಿ ಎಳೆದುಕೊಂಡೋದ್ರೆ ನೀವು ಬೆಳಿತೀರಿ, ನಿಮ್ಮ ಜೊತೆಯಲ್ಲಿ ಇನ್ನೊಬ್ಬರು ಬೆಳೆಯೋದಕ್ಕೆ ಅವಕಾಶ ಆಗುತ್ತೆ. ಅಂದರೆ ಒಂದು ರಾಷ್ಟ್ರದಲ್ಲಿ ಪ್ರತಿಯೊಬ್ಬ ಪ್ರಜೆಯೂ ಕೂಡ ತನ್ನ ನೈತಿಕತೆಯನ್ನು ಅರಿತು ತನಗಿರ್ತಕ್ಕಂಥ ಜವಾಬ್ದಾರಿಗಳನ್ನು ತಿಳ್ಕೊಂಡು ಆತ ಮುಂದುವರೆದಿದ್ದೆ ಆದರೆ ದೇಶದಲ್ಲಿ ಉತ್ತಮ ಪ್ರಜೆ ಆಗ್ತಾರೆ. ಅಂಥ ಒಂದು ಅವಕಾಶವನ್ನು ಈ ಒಂದು ಕಾವ್ಯಶ್ರೀ ಫೌಂಡೇಶನ್ ತಗೊಂಡಿದೆ. ಅವರು ಬೇರೆ ಬೇರೆಯಾಗಿರ್ತಕ್ಕಂಥ ಗುರಿಗಳನ್ನು ಇಟ್ಕೊಂಡಿದ್ದಾರೆ. ಆ ದೇವರು ಅವರು ಅಂದ್ಕೊಂಡಿರ್ತಕ್ಕಂಥ, ಅವರು ಆಯೋಜಿಸಿರ್ತಕ್ಕಂಥ ಗುಣಗಳಲ್ಲಿ ಏನಿದೆಯೋ ಅವೆಲ್ಲವನ್ನು ಕೂಡ ಪೂರ್ತಿಯಾಗಿ ಅನುಷ್ಠಾನ ತರೋದಕ್ಕೆ, ಅದನ್ನು ಸಾರ್ವಜನಿಕರಿಗೆ ದೊರೆಯೋದಕ್ಕೆ ಆ ದೇವರು ಪ್ರೇರೇಪಣೆ ಕೊಳ್ಳಿ. ಆ ವಿರೂಪಾಕ್ಷ ಈಶ್ವರನು ಅವರಿಗೆ ಅನುಗ್ರಹ ಕಣಿಸಲಿ ಅಂತ ಹೇಳ್ಬಿಟ್ಟು ಹೇಳಿ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.